ನಮಸ್ಕಾರ, ಗೀತಾ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತೆಲ್ಲ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನೊಂದು ಕುಕ್ಕಿಂಗ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಅದರದ್ದು ಸರ್ಟಿಫಿಕೇಟ್ ಇತ್ತು ಇವತ್ತು. ಅದಕ್ಕೋಸ್ಕರ ಆಟೋ ಮಾಡ್ಕೊಂಡು ಹೊರಟೆ. ಅಲ್ಲಿಂದ ಲಿಫ್ಟಲ್ಲಿ ಹೋಗಿ ಅಲ್ಲೇ ಸ್ವಾಗತ ಕೋರೋದಕ್ಕೆ ಒಂದು ರಂಗೋಲಿ ಹಾಕಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ದೀಪ ಬೆಳಗೋ ಮುಖಾಂತರ ಕಾರ್ಯಕ್ರಮ ಶುರು ಮಾಡಿದ್ರು. ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಿ ನಡೀತು. ಇಲ್ಲೊಬ್ಬರು ಸರ್ ಇದ್ದಾರೆ, ಕಾಂತರಾಜ್ ಸರ್ ಅಂತ. ಅವ್ರದ್ದು ಮೋಟಿವೇಶನ್ ಸ್ಪೀಚ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ನೀವೆಲ್ಲ ಕೇಳಿ ಅಂತ. ತುಂಬ ಯೂಸ್ಫುಲ್ ಆಗೋಂಥದ್ದು ಜೀವನಕ್ಕೆ. ನೀವು ಎಲ್ಲ ಕೇಳಿ. ಮೂರೇ ತಿಂಗಳು ಎಷ್ಟು ಆಮೇಲೆ ಏನು ಮಾಡ್ತೀವಿ, ಬಿಸಾಕ್ಬಿಡ್ತೀವಿ. ಅಮೇರಿಕದವ್ರು ಕೇಳಿದ್ರು ಜಸ್ಟ್ 6 ಮಂತ್ ಬಳಸ್ತೇವೆ, ಆಮೇಲೆ ಅದನ್ನ ಬಿಸಾಡ್ತೇವೆ ಅಂತ. ಚೈನಾದವ್ರು ಕರೆದ್ರು ಅಷ್ಟೇ ಸರ್, ನಾವು 6 to 9 ಮಂತ್ ಬಳಸ್ತೇವೆ, ಆಮೇಲೆ ಏನು ಮಾಡ್ತೇವೆ, ಅದನ್ನ ಬಿಸಾಡ್ತೇವೆ. ಮತ್ತೆ ಪಾಕಿಸ್ತಾನದವ್ರು ಕರೆದ್ರು, ಅವರು ಹೇಳಿದ್ರು 6 ರಿಂದ 9 ತಿಂಗಳು ಬಳಸ್ತೇವೆ, ಆಮೇಲೆ ಬಿಸಾಡ್ತೇವೆ ಅಂತ. ಕೊನೆಯಲ್ಲಿ ಯಾರು ಅಂತಂದ್ರೆ ಇಂಡಿಯನ್ ಬಂದ. ಕೇಳಿದ್ರು ನೀವು ಒಂದು ಬ್ರಷ್ ಅನ್ನ ಎಷ್ಟು ವರ್ಷ ಬಳಸಬಹುದು ಅಂತ. ಹೇಳ್ದ 1 ತಿಂಗಳ, ನೋ 1 ವರ್ಷ, ಅಷ್ಟಕ್ಕೆ ನಿಲ್ಸಲ್ಲ. ಮತ್ತೆ ಹೇಳಕ್ ಶುರು ಮಾಡ್ದ 1 ವರ್ಷ ಅನ್ನುತ್ತೀವಿ, ಆಮೇಲೆ ನೋಡ್ತೀವಿ ಸ್ವಲ್ಪ ಒಟ್ಟರಾಗಿದ್ರೆ ಬಣ್ಣ ಹಾಕಕ್ ಬಳಸ್ತೀವಿ. ಬಣ್ಣ ಹಾಕಕ್ ಬಳಸಕ್ ಶುರು ಮಾಡಾದ್ಮೇಲೆ ಮತ್ತೆ ಇಟ್ಬಿಟ್ರೆ ಇಡಲ್ಲ. ನನ್ನ ಸೈಕಲ್ ಚೇನು ಅಥವಾ ನನ್ನ ಚಿನ್ನದ ಚೇನು ಇದ್ರೆ ಹುಣಸರಣ ಹಾಕೊಂಡು ಹೋಗ್ತೀವಿ, ಬಿಲ್ಡಿಂಗ್ ಮಾಡಕ್ಕೆ ಓದ್ತೀವಿ. ಅದಾದ್ಮೇಲೆ ಇನ್ನೂ ಸ್ವಲ್ಪ ಹೊಂಟೋಯ್ತಾ, ನನ್ನ ಸೈಕಲ್ ಗ್ರೀಸ್ ಹಾಕ್ಬಿಟ್ಟು ತಿರುಗಿಬಿಟ್ಟು ಅದನ್ನ ವಾಶ್ ಮಾಡ್ಲಿಕ್ಕೆ ಇಟ್ಕೋತೀವಿ. ಅಕಸ್ಮಾತ್ ಆಮೇಲೆ ಬಿಸಾಕ್ತೀರಾ, ಖಂಡಿತ ಬಿಸಾಡಲ್ಲ. ನಮ್ಮ ಮನೇಲಿ ಏನಾದ್ರು ಡೋರ್ ಗೀರು ಹೊಟ್ಟೋಗಿದ್ರೆ, ಚಿಲ್ಕ ಇಲ್ದರೆ ಅದು ಹೊಡಿಬಾರ್ದು ಅಂತ ಏನ್ ಮಾಡ್ತೀರಿ, ಅಲ್ಲಿಗೆ ಆಮೇಲೆ ಇಟ್ಬಿಡ್ತೀರ. ದೇವರನ್ನು ಇಡಲ್ಲ ಸರ್. ಅದು 1 ಬ್ರಷ್ ಬದಲು 2 ಬ್ರಷ್ ಬಂದ್ರೆ ಒಂದು ಡಂಡಿ ತಗೊಂಡ್ಬಿಟ್ಟು ನನ್ನ ಮಂಗ ದಂಗ ಟಕ್ಕ ಅಂದ್ರೆ ಹೊಡಿ ಅಂತ ಕೊಡ್ತೀನಿ. 1 ಬ್ರಷ್ ಯೂಸಸ್ ಎಷ್ಟಿದೆ, ಹೇಗೆ ಬಳಸ್ರು. ಈ ಥಿಂಕ್ ಬರೋದು ನನ್ನ ದೇಶದಲ್ಲಿ, ಆದ್ರೆ ಅದನ್ನ ಪ್ರಾಕ್ಟೀಸ್ ತರೋದು ಬೇರೆ ದೇಶದಲ್ಲಿ. ನನ್ನವ್ರು ಏನ್ ಮಾಡ್ತೀವಿ ಅಂದ್ರೆ ಥಿಂಕ್ ಮಾಡ್ತೇವೆ, ಪ್ರಾಕ್ಟೀಸ್ ಮಾಡೋದಿಲ್ಲ. ಏನಂತೀವಿ ಗೊತ್ತಾ, ಇಲ್ಲೆಲ್ಲ ಕೇಳ್ಕೊಂಡು ಹೋಗ್ತೀರಾ, ಸಿರಿಧಾನ್ಯ ಮಾಡಬೇಕು ಅಂತ ಸುಮತಿ ಮೇಡಮ್ 1 ತಿಂಗಳಿಂದ ಚೆನ್ನಾಗಿ ಪ್ರಯತ್ನ ಮಾಡ್ಕೊಂಡಿರ್ತೀರಾ. ಮನೆಗೆ ಹೋಗ್ತೀರಾ, ನಿಮ್ಗೆ ಆಗದ ಒಬ್ಬರು ಮನೆಗೆ ಬರ್ತಾರೆ. ಸಿರಿಧಾನ್ಯ ಕಲಿಯಕ್ಕೆ ಹೋಗಿದ್ದೆ, ಹೋಗಿದ್ದೆ ಸುಮ್ಮನೆ ಕಲ್ತೀನಿ. ಅದೇ ಒಂದು 50,000 ಲೋನ್ ತಗೊಂಡು ಧರ್ಮಸ್ಥಳದಲ್ಲಿ ಶುರು ಮಾಡ್ಬಿಡ ಅವನ ಕಡಿಮೆ ಅಂತ ನೋಡ್ಕೊಂಡು ಶುರು ಮಾಡುವ ಅಂತ ಫಸ್ಟ್ ಬಂತು. ಯಾಕಕ್ಕ ಅಂತ ಕೇಳ್ತಿದ್ರಿ. ಏನೂ ಇಲ್ಲ, ಈ ಕಡೆ ಬೀದಿರು 2 ಮಾಡಿದ್ರು, ಯಾರು ತಕ್ಕಳಿಲ್ಲ, ಓದ್ಕತ್ತು 50,000 ವೇಸ್ಟ್ ಆಗ್ಬಿಟ್ಟು ಈಗ ಗಾರ್ಮೆಂಟ್ಸ್ ಹೋಯ್ತಾವ್ರ ಅಂತ ಒಂದು ಕೂಡ ಹೊಂಟೋದು. ನಿಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ, ಹಾಗೇನ್ ಮಾಡ್ತೀರಾ, ಬೇಡ ಅನ್ಸುತ್ತೆ. ಇವತ್ತೊಂದಿನ ಬಂದು ನಾನು ಏನೆಲ್ಲ ಮಾಡ್ಬೋದು, ಎಷ್ಟೆಲ್ಲ ಅರ್ಹತೆಗಳಿದೆ, ಏನೆಲ್ಲ ಸಾಧಿಸ್ಬೋದು ಅಂತ ಬಾಯಿ ಬಡ್ಕೊಳ್ತೀನಿ. ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತೇನ್ರಿ, ಭಾರತ ಯಾವುದಕ್ಕೂ ಕಡಿಮೆಯಾದ ದೇಶ ಇಲ್ಲ. 3,100 ಮಂದಿರ ದೈವ ಇತ್ತೊಡೆ, ಗಿರಿ ಹಿಮಾಲಯ ಬಿತ್ತೊಡೆ, ವೇದವಿತ್ತೊಡೆ, ಶಾಸ್ತ್ರವಿತ್ತೊಡೆ, ಗಣಪರಂಪರೆ ಇತ್ತೊಡೆ, ಏನು ಸಾರ್ಥಕ, ಮನೆಯ ಮಕ್ಕಳೇ ಮನೆಗೆ ನಿದ್ರಿಸುತ್ತಿದ್ದಾರೆ ಅಂತ ಬರೆದರೆ ಕಾರಂತರು. ಎಲ್ಲವೂ ಇದೆ, ಆದ್ರೆ ಮಾಡುವ ಸಾಮರ್ಥ್ಯ, ಹೋರಾಟ, ಧೈರ್ಯ, ಸ್ಥೈರ್ಯ ಇದ್ಯಾವುದು ನಮ್ಗೆ ಇಲ್ಲ. ಇದಕ್ಕೋಸ್ಕರ ನೋಡ್ರಿ, ಮೋಟಿವ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಮೋಟಿವೇಶನ್ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್, ಒಂದು ಕೆರೆಯಲ್ಲಿ ಪಾಚಿ ತುಂಬಿದೆ, 1 ಬಿಂದಿಗೆ ನೀರು ತರಬೇಕು ಅಂತ ಹೇಳ್ತೀನಿ. ಏನ್ ಮಾಡ್ತೀರಾ ಮೇಡಮ್, ಹೋಗ್ತಾ ತುಂಬ್ಕೊಂಡ್ಬರ್ತೀರಾ, ಸೈಡ್ ತಳ್ತೀರಾ, ಸೈಡ್ ನೀರು ತುಂಬ್ಕೊಂಡ್ರಿ, ತಗೊಂಡ್ ಬಂದ್ರಿ, ಕಳಿಸ್ತೀನಿ ಸರ್ ಮತ್ತೊಂದು ಬಿಂದಿಗೆ ಬೇಕು ಅಂತ. ಏನ್ ಮಾಡ್ತೀರಾ, ಪುನಃ ಬಂದ್ಬಿಡೋದು, ಅದು ಬಂದ್ಬಿಡುತ್ತೆ ಮೇಡಮ್. ನೆನ್ನೆ ತಳ್ಳಿದ್ರಿ, ತಗೊಂಡ್ಬಿಡ್ತೀರಾ, ಪುನಃ ನಾಳೆ ಹೋದ್ರೆ. ಇವತ್ತು ಬಂದು ನಾವು ಒಂಚೂರು ಸೈಡ್ ತಳ್ಳಿರ್ತೀವಿ, ಪಾಚಿ ಬಂದ್ಬಿಟ್ಟಿರುತ್ತೆ, ನನ್ನ ಕೈಲ ಆಗಲ್ಲ, ನಾನು ಮಾಡಲ್ಲ, ನನಗೆ ಯೋಗ್ಯತೆ ಇಲ್ಲ, ನಮ್ಮ ಅಪ್ಪ ಅಮ್ಮ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಸ್ವಲ್ಪ ತಳ್ತೀವಿ. ಪುನಃ ಏನಾಗ್ತದೋ, ನಾಳೆ ಮಾಡೋಕ್ಕಾಗಲ್ಲ. ನಾವು ಯಾರು ತಳ್ಕೋಬೇಕು ದಿನ, ನೀವೇ ಬೆಳಗ್ಗೆ ಎದ್ದ ತಕ್ಷಣ ಕರಡಿ ಎತ್ತಿ ಸಿಗ್ತಾರಂತೆ, ಯಾರು ಮಾಡ್ಬೇಕಂತ. ಇವತ್ತು ನೆನ್ನೆಗಿಂತ ಸಖತ್ತಾಗಿರ್ತೀನಿ, ಎಂಜಾಯ್ ಮಾಡ್ತೀನಿ, ಟುಡೇನ ಫಸ್ಟ್ ಕ್ಲಾಸ್ ಆಗಿರ್ತೀನಿ, ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ಬೇಕಂತೆ, ಕೆಲಸ ಮಾಡ್ಬೇಕಂತೆ. ಆ ವ್ಯಕ್ತಿ ಯಾರು ಅಂತಂದ್ರೆ, ಜಗತ್ತಿನ ಅದ್ಭುತಗಳಲ್ಲಿ ಒಂದು ಯಾರು ಅಂತಂದ್ರೆ ನೀವೇನೆ. ನೀವು ನಿಮ್ಮನ್ನು ಬಿಟ್ಟು ಬೇರೆಯವ್ರು ಯಾರೇ ಯೋಚನೆ ಮಾಡಿದ್ರು ಇಸ್ ನಾಟ್ ಪಾಸಿಬಲ್. ನಿಮ್ಮ ಸಾಮರ್ಥ್ಯ ಬಗ್ಗೆ ಯಾರಿಗೆ ಅರಿವಿರಬೇಕು ಅಂತಂದ್ರೆ ನಿಮಗೆ ಅರಿವಿ. ಒಂದು ಯೋಚನೆಗಳು ಸಾಕು, ಒಂದು ಥಿಂಕಿಂಗ್ ಸಾಕು. ಎಲ್ಲವನ್ನು ಇವತ್ತು
ಸಮಾಜ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಇವತ್ತೇನ್ರಿ ಮೊದಲು ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತಿದ್ರು. ಇವತ್ತು ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ, ಒಳ್ಳೆ ಕವರಿಂಗ್ ಇದೆ, BSc ಅಂತ ಓದಿ ಇತರರ ಲೆಕ್ಕವನ್ನ ಬರೆಯುವ ಮೊದಲು ನಿನ್ನ ಲೆಕ್ಕವನ್ನ ಬರಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಅದ್ಭುತವಾದ ಮಾತು ನೋಡಿ. ಎಲ್ಲ ಆಸೆಟ್ಗಳಲ್ಲಿ ಇರುವಂತ ಮಾತು ಅದು. ಅಂದ್ರೆ ನಾನು ಏನ್ ಮಾಡಬಲ್ಲೆ, ನನ್ನ ಕೈ ಏನ್ ಮಾಡಕ್ಕಾಗಲ್ಲ, ನಾನು ಏನ್ ಸಾಧಿಸಬಲ್ಲೆ ಅಂತ ಲೆಕ್ಕ ಬರೆಯೋರು ಯಾರು ಇತ್ತು ಅಂತಂದ್ರೆ ಅದು ನೀವೇ ಆಗಿರ್ತೀರಾ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಸರ್ ಮಾತಾಡೋದಿಲ್ಲ. ಬಂತು ಏನ್ ಹೇಳಿ, ಒಂದು ಹುಲಿ ಆ ಕಡೆಯಿಂದ ಬಂತು. ತಗದ ಲೈಸೆನ್ಸ್ ನಂಬ ಹುಲಿಗೆ ತೋರಿಸ್ತಾ ಹುಲಿ ಕೊಡ್ಬೇಕು. ಲೈಸೆನ್ಸ್ ಹೆಂಗ್ ಹೋಗುತ್ತೆ ಸರ್? ಮಾಡ್ಸೋದ್ ಬೇಕಿಲ್ಲ ಅಲ್ವಲ್ಲ? ಹೌದಾ? ನಿಮ್ಮ SSC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ನಿಮ್ಮ ಮಾಸ್ಟರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಇಲ್ಲಿ ಟ್ರೈನಿಂಗ್ ಅಲ್ಲಿ ಕೊಡುವ ಮಾರ್ಕ್ಸ್ ಕಾರ್ಡ್, ಜಸ್ಟ್ ಲೈಸೆನ್ಸ್. ಮಾರ್ಕ್ಸ್ ಕಾರ್ಡ್ ಕೊಟ್ಟ ತಕ್ಷಣ ಕಟ್ಟ ಹಾಕ್ಬಿಟ್ಟು ದೇವ್ರ ಮನೆ ಒಳಗೆ ಮಾಡ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಧೂಪ ಹಾಕ್ಬಿಟ್ರೆ ನಿಮ್ಗೆ ಉದ್ಧಾರ ಆಗಲ್ಲ. ಏನ್ ಮಾಡ್ಬೇಕು? ಶೂಟ್ ಮಾಡ್ಬೇಕು. ಯುವರ್ ಕಾನ್ಫಿಡೆಂಟ್, ನಿಮ್ಮ ತಾಕತ್ತಿದೆಯಲ್ಲ ಹೊರಗಡೆ, ಧೈರ್ಯ ಇದೆಯಲ್ಲ, ಆತ್ಮಸ್ಥೈರ್ಯ ಇದೆಯಲ್ಲ, ಆ ತಾಕತ್ತನ್ನ ತಕೊಂಡು ಈ ಸ್ಪರ್ಧಾತ್ಮಕ ಸಮಾಜದಲ್ಲಿ ಒಡ್ಕೊಂಡು ಹೋದು ಮಾತ್ರ ನೀವು ಬದುಕಲಿಕ್ಕೆ ಸಾಧ್ಯ. ಇಲ್ಲ ಯಾವುದೇ ಕಾರಣಕ್ಕೂ ನಾವು ಏನೂ ಮಾಡ್ಲಿಕ್ಕಾಗಲ್ಲ. ಅದೇ ಇವತ್ತು ಮಾಡ್ಲಿಕ್ಕೆ ಶುರು ಮಾಡಿ. ಹೇಳ್ಬೇಕಾ? ಏನಾಗಿರ್ಬೇಕು? ಎಲ್ಲವರೆಗೂ ಬಾಯಿ ತೆಗಿಬಾರ್ದು. ಎಲ್ಲವರಿಗೆ ಬಾಯಿ ತೆಗೆದ್ರೆ ಶತ್ರುಗಳು ಜಾಸ್ತಿ ಆಗ್ತಾರೆ. ಹೌದು. ಏಳ್ದನ್ನೆಲ್ಲ ಕೇಳಿಸ್ಕೊಂಡ್ರೆ ಮುಂದೆ ಹೋಗಕ್ಕಾಗಲ್ಲ. ಹೌದಾ? ಒಂದು ಎಕ್ಸಾಂಪಲ್ ಮಾಡಿಸ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಎಲ್ಲ ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳಿ. ಆಸ್ಟ್ರೇಲಿಯಾದಲ್ಲಿ 1982 ಆಗಸ್ಟ್ 4ನೇ ತಾರೀಕು ಹುಟ್ಟುತ್ತಾರೆ. ಅವರು ಹುಟ್ಟಬೇಕಾದ್ರೆ 2 ಕೈ ಮತ್ತು 2 ಕಾಲುಗಳು ಎರಡೂ ಕೂಡ ಇರೋದಿಲ್ಲ. ಹುಟ್ಟಿದಾಗ 10ನೇ ವರ್ಷಕ್ಕೆ ಸುಸೈಡ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ, ತಪ್ಪಿಸ್ಕೊಳ್ತಾರೆ. 10ನೇ ತರಗತಿಗೆ ಬಂದಾಗ ಸುಸೈಡ್ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾರೆ, ಹಾಗೂ ಬಚಾವಾಗ್ತಾರೆ. ಆದ್ರೆ ಇವತ್ತು ಇನ್ಸ್ಟಾ, ಫೇಸ್ಬುಕ್ ಮತ್ತೆ ವಾಟ್ಸಪ್ ಮತ್ತೆ ಯಾವುದೇ ಸಾಮಾಜಿಕ ಜಾಲವನ್ನು ತಗೊಂಡು ನೋಡಿ, ನಿಕೋಲಾ ಯೂಸಸ್ ಅಂತ ಹೊಡಿರಿ. ಅವರು ಮೋಟಿವೇಶನ್, ಜಗತ್ತಿಗೆ ದೊಡ್ಡ ಮೋಟಿವೇಶನ್ ಸ್ಪೀಕರ್ ಯಾರು ಅಂತಂದ್ರೆ ನಿಕೋಲಸ್ ಯೂಸಸ್ ಮಾತ್ರ ಸಾಧ್ಯ. 2 ಕೈ ಇಲ್ಲ, 2 ಕಾಲಿಲ್ಲ, ಆದ್ರೆ ಮನಸ್ಸಿಗೆ ಮತ್ತು ಕನಸಿಗೆ ಅವರ ಕೈ ಕಾಲುಗಳು ಚೆನ್ನಾಗಿತ್ತು. ಒಂದು ಪಕ್ಷಿ ಮೇಲ್ಗಡೆ ಆಡಬೇಕು ಅಂದ್ರೆ ರೆಕ್ಕೆ ಇಂಪಾರ್ಟೆಂಟ್ ಅಲ್ಲ. ಯಾವ್ದು ಇಂಪಾರ್ಟೆಂಟ್? ನಾನು ಆಡ್ತೀನಿ, ನಾನು ಗೆಲ್ತೀನಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ, ಎಲ್ಲದಕ್ಕೂ ಇವತ್ತು ಉಗುರು ಕಟ್ ಮಾಡ್ತಿರಲ್ಲ, ನೈನ್ ಕಟ್ಟರ್ ಚೀನೆಯಿಂದ ಬರ್ತದೆ. ಇಲ್ಲಿ ಅದೇ ಹೊಡೆಯುವಂಥದ್ದು, ಜಾಸ್ತಿ ನಿದ್ರೆ ಮಾಡುವಂಥದ್ದು, ಜಾಸ್ತಿ ಪ್ರೋಗ್ರಾಮ್ ಅಟೆಂಡ್ ಮಾಡುವಂಥದ್ದು, ಜಾಸ್ತಿ ಕ್ರಿಕೆಟ್ ಆಡುವಂಥದ್ದು, ಜಾಸ್ತಿ ಮೂವಿ ನೋಡುವಂಥದ್ದು, ಇವನ್ನೆಲ್ಲನೂ ಒಂದೊಂದು ಬಲಿ ಕೊಟ್ಕೊಂಡು ಬಂದರೆ ಲಾಸ್ಟ್ಲಿ ಖಂಡಿತವಾಗ್ಲೂ ಗೆಲುವು ಅನ್ನುವಂಥದ್ದು ನಿಮ್ಗೆ ಹಾಗೇ ಆಗುತ್ತೆ. ನೀವು ಗೆದ್ದೇ ಗೆಲ್ತೀರಾ. ಅದಕ್ಕೋಸ್ಕರ ಒಂದು ಕಡೆ ಬರೀತಾರೆ ದಾರ್ಶನಿಕರು, ಬಹಳ ಅದ್ಭುತವಾಗಿದೆ. ನಾನು ಹೇಳಿ ಮುಗಿಸ್ತೇನೆ. ಹವ್ಯಾಸ ಬದಲಿಸು, ಹಣೆ ಬರಹ ಬದಲಾಯಿತು. ಹವ್ಯಾಸ ಬದಲಿಸು, ಹಣೆ ಬರಹ ಬದಲಾಯಿತು. ದೃಷ್ಟಿ ಬದಲಿಸು, ದೃಶ್ಯವೇ ಬದಲಾದೀತು. ದೃಷ್ಟಿ ಬದಲಿಸು, ದೃಶ್ಯವೇ ಬದಲಾಯಿಸು. ವಿಚಾರ ಬದಲಿಸು, ದೇಶವೇ ಬದಲಾಯಿತು. ವಿಚಾರ ಬದಲಿಸು, ದೇಶವೇ ಬದಲಾಯಿತು. ದೋಣಿ ಬದಲಿಸಬೇಕೆಂದಿಲ್ಲ, ಹೋಗುವ ದಿಕ್ಕು ಬದಲಾಯಿಸು. ನೀ ಸೇರುವ ದಡ ಎದುರಾದೀತು, ನೀ ಸೇರುವ ದಡ ಎದುರಾಯಿತು ಅಂತ ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮದಲ್ಲಿ ಒಬ್ಬರು ಹೇಳಿದಂಥ ಮಾತು ಬಹಳ ಅದ್ಭುತವಾದ ಮಾತು, ಬಹಳ ಇನ್ಸ್ಪಿರೇಷನಲ್ ಮಾತು. ದಯವಿಟ್ಟು ನಿಮ್ಮ ಮನಸ್ಸಿಗೆ ಗೆಲ್ಲಬೇಕು ಅಂತ ಒಂದು ಅರ್ಜಿಯನ್ನು ತಗೊಳ್ಳಿ. ಖಂಡಿತವಾಗ್ಲೂ ನೀವು ಗೆದ್ದೆ ಗೆಲ್ತೀರಾ ಅಂತ ಹೇಳ್ತಾ ಒಂದೇ ಒಂದು ಆಸೆ ಹೇಳ್ಬಿಟ್ಟು ನಗಿಸ್ಬಿಡ್ತೀನಿ. ಕೊನೆ ಮುಗಿಸ್ತಾ ಇದ್ದೀನಿ ಅಲ್ವಾ, ನಗಿಸ್ಬಿಡ್ತೀನಿ. ಒಬ್ಬ ಕೋಳಿಗೆ ಒಂದು ತಾಕತ್ ಮಾಡುದಂತೆ. ನೋಡೋ, ನಾಳೆಯಿಂದ 100 ಕೋಳಿ ಇದ್ದಾರೆ. ಒಂದೊಂದು ಕೋಳಿ 2 ಮೊಟ್ಟೆ ಹಾಕ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀನಿ? ಕಟ್ಟು ಮಾಡಕ್ ಕೊಡ್ತೀನಿ ನಿನ್ನ ಅಂತ. ಬೆಳಿಗ್ಗೆ ಎದ್ದ, ಹೋದ, ಎಲ್ಲ ಕೋಳಿಯನ್ನು ನೋಡ್ಕೊಂಡ್ ಬಂದ, ಎಲ್ಲ 2 ಮೊಟ್ಟೆ ಹಾಕಿತ್ತು. ಒಂದು ಮಾತ್ರ ಒಂದು ಮೊಟ್ಟೆ ಹಾಕ್ಬಿಟ್ಟು ಕೋಪ ಬಂತು ನಿಮ್ಗೆ. ನೆನ್ನೆ ಹೇಳಿಲ್ವ ನಿನಗೆ? ಸುಮ್ಮಿರಪ್ಪ ಆಯ್ತು. ನೆನ್ನೆ ಹೇಳಿದ್ದೇನೆ, 2 ಮೊಟ್ಟೆ ಅಂತ ಕೇಳಿದ್ದು, ಒಂದು ಮಾತ್ರ ಹಾಕಿದ್ದೀಯಲ್ಲ ಏಕೆ ಅಂತ ಮತ್ತೆ ಗದರ್ದ. ಅಯ್ಯೋ, ನಿನ್ ಬಾಯಿಗೆ ಮಣ್ಣಾಕವನೇ, ನೀ ಬೊಯ್ತಿದೆ ಅಂತ ಒಂದೇರು ಹಾಕಿನಿ, ನಾನು ಮುಂಜ ಕೋಳೆಲ್ಲ ನಿನ್ ಬಾಯಿಗೆ ಒಂದು ಹಾಕಿನಿ, 2 ಹಾಕಕ್ಕಾಗಿಲ್ಲ. ಸುಮ್ಮಿರಪ್ಪ, ಈಗಾರು ನನ್ನ ಬಿಟ್ಬಿಡಪ್ಪ ಅಂತ ಹೇಳೋದ್ರಿಂದ. ಹಾಗೆ ಭಯ ಬೇಡ, ಧೈರ್ಯ ಖಂಡಿತವಾಗಿ ಇರಬೇಕು. ನಿಮ್ಮ ಸಹವಾಸ ಅಂತ ಹೇಳಿದ್ನಲ್ಲ, ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ದಯಮಾಡಿ, ಒಂದು ಇಲಿ ಮತ್ತು ಒಂದು ಕಪ್ಪೆ ಕ್ಲೋಸ್ ಫ್ರೆಂಡ್ ಆಗ್ತಂತೆ. ಯಾವ್ಯಾವುದು? ಇಲಿ ಕಪ್ಪೆ. ಒಂದು ಕ್ಲೋಸ್ ಫ್ರೆಂಡ್ ಆಗಿ ಅವೆರಡು ಡಿವೈಡ್ ಆದ ತಕ್ಷಣ ಮತ್ತೆ ಸೇರ್ಬೇಕಾದ್ರೆ ಬಹಳ ದಿನ ಆಗ್ತಿತ್ತಂತೆ. ಆಗ ಮತ್ತೆ ಸೇರಿದಾಗ ಅವೆರಡು ಕೂಡ ಡಿಸೈಡ್ ಮಾಡ್ಕೊಂಡು ಬಂತೆ. ನೋಡು,
ನಾವಿಬ್ರು ಸೇರಿದ್ರೆ ಮತ್ತೆ ಬರೋದು ಲೇಟ್ ಆಗುತ್ತೆ. ನನ್ನ ಕಾಲ್ಗೂ ನಿನ್ನ ಕಾಲ್ಗೂ ಏನು ಮಾಡೋಣ, ಹಗ್ಗ ಕಟ್ಕೊಂಡ್ಬಿಟ್ರೆ ನಾವಿಬ್ರು ಒಟ್ಟಿಗೆ ಇರ್ತೀವಿ ಅಂತ 2 ಕಾಲ್ಗೂ ಹಗ್ಗ ಕಟ್ಕೊಂಡ್ವಿ. 2 ಜೊತೆಗೆ ಓಡ್ತಾ ಇದ್ದು. ಬೆಳಗ್ಗೆ ಎದ್ದು ಒಂದು ಕೆರೆ ಏರಿ ಮೇಲೆ ವಾಕ್ ಮಾಡ್ತಾ ಇತ್ತು. ನೀರಿನೊಳಗೆ ಒಂದು ಮಿಡತೆ ಬಂತು. ಕಪ್ಪೆ ನೋಡ್ತು, ಬ್ರೇಕ್ಫಾಸ್ಟ್ ಸಿಕ್ತು, ಒಡಿ ಜಂಪು ನೀರಿಗೆ ಅಂತ ಜಿಂಪ್ ಹೊಡ್ತು. ಜೊತೆಗೆ ಯಾವ್ದೋಯ್ತು, ಕಪ್ಪು ಹೋಯ್ತು. ಕಪ್ಪ ಜೊತೆಗೆ ಯಾವ್ದೋಯ್ತು, ಇಲಿ ಹೋಯ್ತು. ಕಪ್ಪ ಹೊಸ 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 ಇದನ್ನೆಲ್ಲ ತಿಂತಾ ಇದೆ. ಇಲಿ ಏನಾಗ್ತಾ ಇದೆ, ನೀರಲ್ಲಿ ಮುಳುಗಿ ನಲ್ಲಾಡ್ತಾ ಇದೆ. ಕಪ್ಪ ಬ್ರೇಕ್ಫಾಸ್ಟ್ ಮಾಡ್ತಾ ಇದೆ, ತುಂಬಾ ಸುಸ್ತಾಯ್ತು. ಆಮೇಲೆ ಕಪ್ಪೆ ಹೊಟ್ಟೆ ತುಂಬ ದಡಕ್ಕೆ ಬರ್ತಾ ಇದೆ. ಇಲಿ ಏನಾಗಿದೆ, ಸತ್ತೋಗಿದೆ. ಸತ್ತೋದ ತಕ್ಷಣ ದಡದ ಮೇಲೆ ಕೂತ್ಕೊಂಡು ಅಳ್ತಾ ಇತ್ತಂತೆ, ಲೋ ಎದ್ದು 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 ಅಂತ. ಆಗ ಮೇಲ್ಗಡೆ ಒಂದು ಹದ್ದು ಹೋಯ್ತಾ ಇತ್ತಂತೆ. ಹದ್ದಿನ ಆಹಾರ ಯಾವುದು, ಇಲಿ. ಹದ್ದು ಎತ್ಕೊಂಡೋಯ್ತು. ಜೊತೆಗೆ ಯಾವ್ದೋಯ್ತು, ಕಪ್ಪೆ. ತುಂಬಾ ಎತ್ತರಕ್ಕೆ ಹೋಯ್ತು, ಉಸಿರು ಕಟ್ಟು. ಕಪ್ಪೆ ಏನಾಯ್ತು, ಈ ಗೆಳತನದಿಂದ ಏನಾದ್ರೂ ಒಂದು ಒಳ್ಳೇದಾಯ್ತಾ, ಈ ಗೆಳತನದಿಂದ ಏನಾದ್ರು ಮಾರಲ್ ಸಿಗ್ತಾ, ಈ ಗೆಳತನ ಏನಾದ್ರು ನಿನ್ನ ಪುಷ್ಟಿ ಮಾಡ್ತಾ, ಇಲ್ಲ. ಈ ರೀತಿ ಗೆಳತನ ಬೇಡ. ನಿಮ್ ಯಾವತ್ತಿದ್ರು ನಿಮ್ ಗೆಳತನ ನಿಮ್ಮನ್ನ ಧನಾತ್ಮಕದ ಕಡೆಗೆ ಮೋಟಿವೇಶನ್ ಮಾಡುವಂತೆ ಇರಬೇಕು. ಒಂದ್ ಕಡೆ ಏನಾಯ್ತು ಅಂತಂದ್ರೆ, ಇಬ್ರು ಬೆಸ್ಟ್ ಫ್ರೆಂಡ್ ಯಾರು ಬೇಗ ಹೇಳಿ ಮೇಡಮ್. ನಿಮ್ಮ ಇಬ್ರು ಕ್ಲೋಸ್ ಫ್ರೆಂಡ್ PUC ಎಕ್ಸಾಮ್ ಬಂದಿದ್ದಾರೆ. ಸಿಂಧು ಫೇಲ್ ಆಗ್ಬಿಟ್ರು, ಮಧು ಪಾಸ್ ಆಗ್ಬಿಟ್ರು. ಕ್ಲಾಸಲ್ಲಿ 100 ಜನ ಇದ್ದಾರೆ, 99 ಜನರು ಪಾಸ್ ಆಗ್ಬಿಟ್ರು. ಸಿಂಧು ಒಬ್ಬರು ಫೇಲ್ ಆಗ್ಬಿಟ್ರು. ಸಿಂಧು ಡಿಸೈಡ್ ಮಾಡ್ಬಿಟ್ರು, ಅಣ್ಣ ನೀರು ಬಿಟ್ಬಿಟ್ರು, ಮನೇಲಿ ಯಾರ ಜೊತೆಗೂ ಮಾತಾಡ್ತಿಲ್ಲ, ಕ್ಲಾಸ್ ರೂಮ್ಗೆ ಕೀ ಹಾಕೊಂಡು ಕೂತ್ಬಿಟ್ಟಿದ್ದಾರೆ, ತುಂಬಾ ಸಪ್ಪೆ ಆಗ್ಬಿಟ್ಟಿದ್ದಾರೆ. ಅವ್ರ ಟೀಚರ್ಸ್ಗೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ಯಾರು ಹೇಳಿದ್ರು ಎತ್ತಾ ಇಲ್ಲ ಸಿಂಧು ಅವರು. ಕೊನೆಗೆ ಇವರು ನಿಮ್ಮ ಹೆಸರು ಮಾಡ್ತಾರೆ, ಮಧು ಅವರು ಊರಲ್ಲಿಲ್ಲ. ಸಿಂಧು ಅವರು ಡಿಸೈಡ್ ಬಂದರು, ನಾನಿವತ್ತು ಸೂಸೈಡ್ ಮಾಡ್ಕೊಂಬೋಣ. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಸಾಕು, ಜೀವನ ಸಾಕು, ಸೂಸೈಡ್ ಮಾಡ್ಕೊಂಬೋಣ. ಯಾವುದೇ ಕಾರಣಕ್ಕೂ ನನಗೆ ಜೀವನ ಬೇಡ, ಸಾಕಾಗಿದೆ, ಬೋರ್ ಆಗಿದೆ, ನಾನು ಸೋತ್ಬಿಟ್ಟಿದ್ದೀನಿ ಜೀವನದಲ್ಲಿ ಅಂತ ಡಿಸೈಡ್ ಮಾಡ್ಕೊಂಡು ಸಿಂಧು ಅವರು ಬೆಳಿಗ್ಗೆ ಎದ್ದು ಆ ಊರಿನ ಒಂದು ದೊಡ್ಡ ಕೆರೆಗೆ ಬಿದ್ದೋಣ ಅಂತ ಎದ್ದು ಓಡ್ತಾ ಇದ್ದಾರೆ ಸಿಂಧು ಅವರು. ಮಧು ಅವರು ಫಸ್ಟ್ ಬಸ್ ಹಿಡಿದು ನಡ್ಕೊಂಡು ಬರ್ತಾ ಇದ್ರು. ಮೀಟ್ ಆದ್ರೆ ಇಬ್ರು. ಆಗ ಸಿಂಧು ಅವರು ಮಧು ಅವ್ರ ಜೊತೆ ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ, ಯಾಕಮ್ಮ ಏನಾಯ್ತು ಅಂತ. ಎಲ್ಲ ಕ್ಲಾಸಲ್ಲಿ ಪಾಸ್ ಆದ್ರು, ನಾನು ಫೇಲ್ ಆದೆ, ನನಗೆ ಬದುಕುವ ಆಸಕ್ತಿ ಇಲ್ಲ ಅಂತ ಹೇಳಿದ್ರು ಸಿಂಧು. ಮಧು ಅವರು ಟ್ರೈ ಮಾಡಿದ್ರು 10 ನಿಮಿಷ ಟ್ರೈ ಮಾಡಿದ್ರು, ಅರ್ಧ ಗಂಟೆ ಟ್ರೈ ಮಾಡಿದ್ರು ಮೋಟಿವೇಶನ್ ಮಾಡಲಿಕ್ಕೆ. ಸಿಂಧು ಅವರು ಮೋಟಿವೇಶನ್ ಆಗ್ತಾ ಇಲ್ಲ. ಲಾಸ್ಟಲ್ಲಿ ನಾನು ಸಾಯಲೇಬೇಕು ಅಂತ ಸಿಂಧು ಈ ಕಡೆ ತಿರುಗ್ತಾರೆ. ಆ ಕೈ ಇಟ್ಕೊಂಡು ಮಧು ಅವರು ಮೋಟಿವೇಟ್ ಮಾಡ್ತಾರೆ. ಕೊನೆಯ ಒಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳು. ಏನಿಲ್ಲ ಸಿಂಧು, ಈಗ ಹೋಗ್ತೀಯಾ, ನೀರಿಗೆ ಬಿದ್ದುಬಿಡ್ತೀಯ, ನೀನು ಸತ್ತೋಯ್ತೀಯ, ನಿಮ್ಮ ಅಪ್ಪ ಅಮ್ಮನ ಕಷ್ಟ ಕೇಳೋರು ಯಾರು? ಜೊತೆಲಿ ಇನ್ನೊಂದು ಕಷ್ಟ, ಮತ್ತೊಬ್ಬರು ಹೊಟ್ಟೆಲಿ ಯಾರ್ದಾದ್ರು ಹೊಟ್ಟೆಲಿ ಮತ್ತೆ ಹುಡ್ತೀಯ, ಮತ್ತೆ LKG ಸೇರಿಸ್ತಾರೆ, UKG ಸೇರಿಸ್ತಾರೆ, 1ನೇ ಕ್ಲಾಸಿಗೆ ಸೇರಿಸ್ತಾರೆ, ಮತ್ತೆ PUC ಗಂಟೆ 15 ವರ್ಷ ಓದಬೇಕಲ್ಲ, ಒಂದು ಸಬ್ಜೆಕ್ಟ್ ಪಾಸ್ ಮಾಡ್ಕೊಳಕ್ಕಾಗಲ್ವಾ ಅಂತಂದ್ರೆ ಸಿಂಧು ಅವರು ಓಕೆ ಮಾಡ್ತಾರೆ. ಬೆಸ್ಟ್ ಮೋಟಿವೇಟರ್ ಯಾರು? ಫ್ರೆಂಡ್. ಬೆಸ್ಟ್ ಹಾಳು ಮಾಡೋರು ಯಾರು? ಫ್ರೆಂಡ್. ಯಾರನ್ನು ಚಾಯ್ಸ್ ಮಾಡ್ಕೊಳ್ಳೋದು ದಯವಿಟ್ಟು ನಿಮ್ಮ ಹತ್ರ ಇರಲಿ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾರೆ ಡಿ ವಿ ಗುಂಡಪ್ಪ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ, ಯಾವ ಬೆಲ್ಲಾಗು ಕಷ್ಟಗಳ ವಿಧಿಮಳೆಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ನಿಮಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಬರೀತಾರೆ. ಹಾಗೆ ಇವತ್ತಿಂದ ಎಲ್ಲರೊಳಗೊಂದಾಗಿ, ಜೊತೆಗೆ ನೀವೇನು ಬಿತ್ತೀರಾ ಆ ಫಲವನ್ನು ತಗೊಳ್ಳೋರು ಯಾರು? ನಾವೇ. ಬೇವಿನ ಬೀಜವ ಬಿತ್ತು ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲ ಎರೆದು ಜೇನುತುಪ್ಪವ ಸುರಿದಡೆ, ಕಹಿಯಾಗಬಲ್ಲದೆ ಸಿಹಿಯಾಗಬಲ್ಲದೆ ಅಂತ ಯಾವ ಫಸಲು ಬರುತ್ತೆ? ಬೇರೆ ಬರೋದು. ನೀವೇನು ಬಿತ್ತಿನ ಅದು ವಾಪಸ್ ಬರುತ್ತೆ ಅಂತ ಹೇಳ್ತಾ MSME ಡಿಪಾರ್ಟ್ಮೆಂಟ್ ಆಫ್ ಬೆಂಗಳೂರು ಮೈಕ್ರೋ ಸ್ಮಾಲ್ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಕೊನೆಗೆ ಊಟ ಅರೇಂಜ್ ಮಾಡಿದ್ರು. ಗೀ ರೈಸು ಮತ್ತು ಚಿಕನ್ ಚಾಪ್ಸು ಮತ್ತು ಸ್ವೀಟ್ಗೆ ಒಂದು ಪಾಯಸ ಮಾಡಿದರು. ಅದನ್ನು ಊಟ ಮಾಡಿಕೊಂಡು ಕೊನೆಗೆ ಸರ್ಟಿಫಿಕೇಟ್ ಇಸ್ಕೊಂಡು ಹೊರಟ್ವಿ. ಅಲ್ಲಿಂದ ಹೊರಟು ಬಂದು ನಾನು ಮಾರ್ಕೆಟಲ್ಲಿ ಹೂ ತೊಗೊಳ್ಳೋಣ ಅಂತ ಹೋದೆ. ಅಲ್ಲೇ ಹೂವೆಲ್ಲ ತೊಗೊಂಡು ನಡ್ಕೊಂಡು ಆ ಥರ ಇಲ್ಲೇ ಗುರು ಸ್ವೀಟು, ನಮ್ಮ ಫೇಮಸ್ ಮೈಸೂರಲ್ಲಿ ಗುರು ಸ್ವೀಟ್ ಇದೆಯಲ್ಲ, ಅದ್ರದ್ದೊಂದು ವೀಡಿಯೋ ಮಾಡಿಕೊಂಡೆ. ಸುತ್ತ 100 ಥರ ಹಣ್ಣುಗಳಿತ್ತು, ಅದನ್ನು ವೀಡಿಯೋ ಮಾಡಿಕೊಂಡು ಫೈನಲಿ ಬಸ್ ಹತ್ಕೊಂಡೆ. ನನ್ನ ಸ್ಟಾಪ್ ಸಿಗಲಿಲ್ಲ, ಒಂದು ಸ್ಟಾಪ್ ಹಿಂದೆಯೇ ಸಿಕ್ತು. ಪರವಾಗಿಲ್ಲ ಅಂತ ಅದೇ ಬಸ್ ಹತ್ಕೊಂಡು ನಡ್ಕೊಂಡು ಬರ್ತಾಯಿದ್ದೆ. ಮಳೆ ಬಂದುಬಿಡ್ತು. ನೆನ್ಕೊಂಡು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನಿಂತು ನೆನ್ಕೊಂಡು ಬಂದೆ. ಇನ್ನು ಜಾಸ್ತಿ ಜೋರಾಗಿಬಿಡುತ್ತೆ ಅಂದ್ಬಿಟ್ಟು ಇದು ಮಾಡಿದೆ. ನೋಡಿ ಎಷ್ಟು ಮಳೆ ಬರ್ತಾಯಿದೆ. ಸ್ವಲ್ಪ ನಿಂತಿದ್ದು ಹಾಗೋ ಹೀಗೋ ಮನೆಗೆ ಬಂದು ಫೈನಲಿ ತಲುಪಿದೆ. ನೋಡಿ ಇವತ್ತಿನ ದಿನ ಹೀಗಿತ್ತು. ಈಗ ಕೊನೆಯಲ್ಲಿ ಮಾರ್ಕೆಟ್ಗೆ ಹೋಗಿ ತುಳಸಿ, ಗುಲಾಬಿ, ಮಲ್ಲಿಗೆ, ಕನಕಾಂಬರ, ಬಾಳೆಹಣ್ಣು ಎಲ್ಲನೂ ತೊಗೊಂಡು ಬಂದೆ. ಯಾಕೆಂದರೆ ನಾಳೆ ಗುರು ಪೌರ್ಣಿಮೆ ಇದೆ ಅಲ್ವಾ, ಪೂಜೆಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದೆ. ಫೈನಲಿ ಮನೆಗೆ ರೀಚ್ ಆದೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ಕೋತಾ ಇದ್ದೀನಿ. ಹೀಗಿತ್ತು ಇವತ್ತಿನ ನನ್ನ ದಿನ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.